ಇನ್ನು ನಿನ್ನೆ ಜ್ಞಾನವ್ಯಾಪಿ ಮಸ್ಜಿದ್ ಸಂಬಂಧಪಟ್ಟ ಹಾಗೆ ಈಗ ಒಂದು ನಿರ್ಣಯವನ್ನು ಕೊಟ್ಟಿದ್ದಾರೆ. ಇದು ಹಿಂದೂಗಳಿಗೆ ಆನಂದದ ಸಂಗತಿ ಅಂತ ಹೇಳ್ತೀನಿ ನಾನು. ಜಯ ಅಲ್ಲ ಇದು ಆಲ್ರೆಡಿ 93ರ ಮುಂಚೆ ಅಲ್ಲಿ ಪೂಜೆ ಆಗ್ತಾಯಿತ್ತು. 93ಕ್ಕೆ ಮುಲಾಯಂ ಸಿಂಗ್ ಅವರು ಅದನ್ನು ನಿಲ್ಲಿಸಿದರು. ಈಗ ಮತ್ತೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 100ಕ್ಕೆ 100 ಜ್ಞಾನವ್ಯಾಪಿ ಅನ್ನುವಂಥ ಶಬ್ದನೇ ಹೇಳುತ್ತೆ ಇದು ಮಂದಿರ ಅಂತ ಹೇಳುತ್ತೆ, ಮಸೀದಿ ಅಲ್ಲ ಅದು. ಅದನ್ನು ಔರಂಗಜೇಬ್ 1669ರಲ್ಲಿ ಒಡೆದು ಹಾಕಿ ಅಲ್ಲಿ ಮಸೀದಿ ಕಟ್ಟಿದ್ದಾನೆ. ಇವತ್ತಿಗೂ ಗೋಡೆಗಳು ನೇರವಾಗಿ ಹೇಳ್ತವೆ ಇದು ಮಂದಿರ 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 ಅಂತ ಹೇಳ್ತೇವೆ. ಅಷ್ಟೇ ಅಲ್ಲ, ನಂದಿಯ ಮುಖ ಮಸೀದಿ ಕಡೆಗಿದೆ. ಸೊ ನಂದಿ ಯಾವತ್ತಿಗೂ ನಿಮ್ಮ ಮಸೀದಿ ಮುಸುಡಿ ನೋಡೋದಿಲ್ಲ, ಅದನ್ನು ಮಂದಿರ ಕಡೆನೇ ಇರುತ್ತೆ, ಶಿವನ ಕಡೆನೇ ಮುಖ ಇರುತ್ತೆ. ಹೀಗಾಗಿ ನೀವು ಮಂದಿರ ಒಡೆದು ಮಸೀದಿ ಕಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ನಂದಿನೇ ಸಾಕ್ಷಿ ಅದು. ಹಾಗಾಗಿ ನಾನು ಮುಸ್ಲಿಂ ಸಮಾಜಕ್ಕೆ ಹೇಳ್ತೇನೆ, ಸೌಹಾರ್ದದಿಂದ ಬಿಟ್ಟು ಕೊಡಬೇಕು. ಮತ್ತೆ ಹೋರಾಟ ಸೇಡು ಇದು ಶೋಭೆ ತರುವಂಥದ್ದಲ್ಲ. ಸಂಘರ್ಷ ಆಯಿತಂದರೆ ಈ ಬಾರಿ ಸಂಘರ್ಷ ಇದು ಕೊನೆ ಸಂಘರ್ಷ ಆಗುತ್ತೆ. ಇನ್ನು ನಮ್ಮ 30,000 ದೇವಸ್ಥಾನ ಒಡೆದು ನೀವು ಮಸೀದಿ ಕಟ್ಟಿದಾರಲ್ಲ ಅದನ್ನೆಲ್ಲವನ್ನೂ ತೊಗೊಳ್ಬೇಕಾಗತ್ತೆ ಅಂತನ್ನುವಂಥದ್ದು ನಿಮ್ಮ ಈ ಸೊಕ್ಕಿನ ಇದಕ್ಕೆ ನಾವು ಹೇಳಬೇಕಾಗತ್ತೆ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.